ದೀದಿನಾಡು ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ ಆಗಿದೆ. ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಿಗೆ ವೋಟಿಂಗ್ ಅನ್ನ ಮಾಡಲಾಗಿದೆ. ಕಂಡು ಕೇಳರಿಯದ ರೀತಿಯಲ್ಲಿ ವೋಟಿಂಗ್ ಪ್ರಮಾಣ ದಾಖಲಾಗಿದೆ. ದೀದಿನಾಡು ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ. ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಿಗೆ ವೋಟಿಂಗ್. ಕಂಡು ಕೇಳರಿಯದ ರೀತಿಯಲ್ಲಿ ವೋಟಿಂಗ್ ಪ್ರಮಾಣ ದಾಖಲು. ಸಂಜೆ 5ರ ಹೊತ್ತಿಗೆ 90% ವೋಟಿಂಗ್. ಬಂಗಾಳ ಎಲೆಕ್ಷನ್ 6 ಗಂಟೆಗೆ ಮತದಾನದ ಸಮಯ ಅಂತ್ಯ. ಆದ್ರೆ ಈಗಲೂ ಬಹುತೇಕ ಕಡೆ ಕ್ಯೂನಲ್ಲಿ ನಿಂತಿದ್ದಾರೆ ಮತದಾರರು. ವೋಟಿಂಗ್ ಪ್ರಮಾಣ 95% ಆಗುವ ಸಂಭವ ಇದೆ. ಇದು ಬಂಗಾಳದ ಇತಿಹಾಸದಲ್ಲೇ ಗರಿಷ್ಠ ಮತದಾನ ಆಗಿದೆ. ಬಹುಶಃ ಬೇರ್ಯಾವ ರಾಜ್ಯದಲ್ಲೂ ಈ ಪ್ರಮಾಣದ ವೋಟಿಂಗ್ ಆಗಿಲ್ಲ. ಬೆಳಗ್ಗೆಯಿಂದಲೂ ಮತದಾನಕ್ಕೆ ಕುಗ್ಗದ ಉತ್ಸಾಹ. ಬಿರು ಬಿಸಿಲಿನಲ್ಲೂ ಲೆಕ್ಕಿಸದೆ ಸಂಜೆಯವರೆಗೂ ಸಾಲುಗಟ್ಟಿ ನಿಂತಿದ್ದಾರೆ ಮತದಾರರು. ದೀದಿನಾಡು ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ. ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಿಗೆ ವೋಟಿಂಗ್ ಮಾಡಲಾಗಿದೆ. ಕಂಡು ಕೇಳರಿಯದ ರೀತಿಯಲ್ಲಿ ವೋಟಿಂಗ್ ಪ್ರಮಾಣ ದಾಖಲಾಗಿದೆ. ಸಂಜೆ 5ರ ಹೊತ್ತಿಗೆ 90% ವೋಟಿಂಗ್ ಆಗಿದೆ. ಬಂಗಾಳ ಎಲೆಕ್ಷನ್ 6 ಗಂಟೆಗೆ ಮತದಾನದ ಸಮಯ ಅಂತ್ಯ ಆಗಿತ್ತು. ಆದರೂ ಈಗಲೂ ಕೂಡ ಬಹುತೇಕ ಕಡೆಗಳಲ್ಲಿ ಮತದಾರರು ಕ್ಯೂನಲ್ಲಿ ನಿಂತಿದ್ದಾರೆ. ವೋಟಿಂಗ್ ಪ್ರಮಾಣ 95% ಆಗುವ ಸಾಧ್ಯತೆ ಇದೆ. ಇದು ಬಂಗಾಳದ ಇತಿಹಾಸದಲ್ಲಿಯೇ ಗರಿಷ್ಠ ಮತದಾನ ಅಂತ ಹೇಳ್ಬೋದು. ಬಹುಶಃ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಈ ಪ್ರಮಾಣದಲ್ಲಿ ವೋಟಿಂಗ್ ಆಗೇ ಇಲ್ಲ, ಸಾಧ್ಯವೇ ಇಲ್ಲ. ಬೆಳಗ್ಗೆಯಿಂದಲೂ ಮತದಾನಕ್ಕೆ ನಿಂತಿದ್ದಾರೆ ಮತದಾರರು. ಯಾವುದೇ ರೀತಿಯಾದಂತಹ ಉತ್ಸಾಹ ಕುಗ್ಗಿಲ್ಲ ಅವರಲ್ಲಿರುವಂತಹ ಉತ್ಸಾಹ. ಬಿರು ಬಿಸಿಲನ್ನು ಕೂಡ ಲೆಕ್ಕಿಸದೆ ಸಂಜೆವರೆಗೂ ಕೂಡ ಮತದಾರರು ಸಾಲಿನಲ್ಲಿ ನಿಂತಿದ್ದಾರೆ ಮತದಾನ ಮಾಡೋದಕ್ಕೆ. ದೀದಿನಾಡು ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ ಆಗಿದೆ. ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಿಗೆ ವೋಟಿಂಗ್. ಮೊದಲ ಹಂತದಲ್ಲಿ ಮತಯಂತ್ರ ಸೇರಿದ ಬಂಗಾಳದ ಭವಿಷ್ಯ. ಪಶ್ಚಿಮ ಬಂಗಾಳದ 152 ಕ್ಷೇತ್ರಗಳಲ್ಲಿ ಭರ್ಜರಿ ವೋಟಿಂಗ್. ಬಂಗಾಳ ವೋಟಿಂಗ್ ಪ್ರಮಾಣದಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ದಾಖಲೆ ಪ್ರಮಾಣ ವೋಟಿಂಗ್. ಇದು ಯಾವುದರ ಮುನ್ಸೂಚನೆ? ಟಿಎಂಸಿಯ ದೀದಿ ಆಡಳಿತಕ್ಕೆ ಟಾಟಾ ಹೇಳ್ತಿದ್ದಾರಾ ಬಂಗಾಳದ ಮಂದಿ? ಸಿಎಂ ಮಮತಾಗೆ ಒತ್ತಾಸೆಯಾಗಿ ನಿಂತ್ರ ಬಂಗಾಳದ ಮಂದಿ. ಬಂಗಾಳದಲ್ಲಿ ಬಿಜೆಪಿಗೆ ಮೊದಲ ಬಾರಿ ತೆಗೆದುಕೊಳ್ಳುತ್ತಾ ಅಧಿಕಾರದ ಬಾಗಿಲು. ದಾಖಲೆಯ ಮತದಾನ. ಇದು ಮತ ಶುದ್ಧೀಕರಿಸಿದ ಎಸ್ಐಆರ್ ಎಫೆಕ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಾನಾ ಲೆಕ್ಕಾಚಾರಗಳು ಕೂಡ ಹಾಕಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಮತಯಂತ್ರ ಸೇರಿದ ಪಶ್ಚಿಮ ಬಂಗಾಳದ ಭವಿಷ್ಯ. ಇವತ್ತು 152 ಕ್ಷೇತ್ರಗಳಿಗೆ ಭರ್ಜರಿ ವೋಟಿಂಗ್ ನಡೆದಿದೆ. ಬಂಗಾಳದ ವೋಟಿಂಗ್ ಪ್ರಮಾಣದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ನೋಡಿ, ದಾಖಲೆಯ ಪ್ರಮಾಣದ ವೋಟಿಂಗ್ ಆಗಿದೆ ಇವತ್ತು. ಇದು ಯಾವುದರ ಮುನ್ಸೂಚನೆ? 152 ಕ್ಷೇತ್ರಗಳಿಗೆ ಭರ್ಜರಿ ಮತ ಈಗಾಗಲೇ ಹಾಕಲಾಗಿದೆ ಮತದಾರರು. ಇದು ಯಾವುದರ ಸಂಕೇತ, ಯಾವುದರ ಮುನ್ಸೂಚನೆ? ಟಿಎಂಸಿಯ ದೀದಿ ಆಡಳಿತಕ್ಕೆ ಬಂಗಾಳದ ಮಂದಿ ಟಾಟಾ ಏನಾದ್ರೂ ಹೇಳಲಿದ್ದಾರಾ? ಅಥವಾ ಸಿಎಂ ಮಮತಾಗೆ ಒತ್ತಾಸೆಯಾಗಿ ನಿಂತ್ರ ಬಂಗಾಳದ ಮಂದಿ? ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಬಾಗಿಲು ತೆರೆಯುತ್ತಾ ಹಾಗಿದ್ರೆ ದಾಖಲೆಯ ಮತದಾನ ಆಗಿದೆ ಇವತ್ತು 152 ಕ್ಷೇತ್ರಗಳಲ್ಲಿ. ಇದು ಮತ ಶುದ್ಧೀಕರಿಸಿದ ಎಸ್ಐಆರ್ ಎಫೆಕ್ಟ್ ಅನ್ನುವ ಪ್ರಶ್ನೆ ಈಗ ಜೋರಾಗಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ.